ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಸ್ಥಗಿತವಾಗಿದ್ದ ವಿದ್ಯಾಗಮ ಕ್ಲಾಸ್ ಏಕಾಏಕಿ ಶುರುವಾಗ್ತಿರೋದ್ಯಾಕೆ? ವಿದ್ಯಾಗಮದ ಹೆಸರಲ್ಲಿ ಸ್ಕೂಲ್ ಆರಂಭಿಸಲಿದೆಯಾ ಸರ್ಕಾರ? ನಶರಾಣಿ ಸಂಜನಾಗೆ ಜೀವನದ ಪಾಠ ಕಲಿಸ್ತಾ ಸೆಂಟ್ರಲ್ ಜೈಲು. ಬೇಡಿಕೆ ಈಡೇರಿಕೆಗಾಗಿ ತರಕಾರಿ ಗಾಡಿ ಏರಿ ಬಂದ ಟೀಚರ್ಸ್. ಹತ್ಯೆ ಕೇಸ್ನಲ್ಲಿ ಸುಪಾರಿ ಪಡೆದ ಮುತ್ತಗಿ ವಿಷ ಕೊಡಿ ಅಂದಿದ್ದೇಕೆ? ಸ್ಥಗಿತವಾಗಿದ್ದ ವಿದ್ಯಾಗಮ ಯೋಜನೆಯನ್ನ ಸರ್ಕಾರ ಏಕಾಏಕಿ ಶುರು ಮಾಡ್ತಿರೋದ್ಯಾಕೆ? ವಿದ್ಯಾಗಮ ಕ್ಲಾಸ್ನಲ್ಲಿ ಇರುವ ಹೊಸ ಮಾರ್ಗಸೂಚಿಗಳಾದ್ರೂ ಏನು? ದಿನಕ್ಕೆ ಎಷ್ಟು ಬಾರಿ ವಿದ್ಯಾಗಮ ಕ್ಲಾಸ್ಗಳು ನಡೆಯಲಿವೆ? ನೋಡೋಣ. ವಿದ್ಯಾಗಮ ಶುರು ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಸೋಂಕು ಕಾಣಿಸಿಕೊಂಡ ಬಳಿಕ ಶಾಲೆಗಳು ಬಂದ್ ಆಗಿದ್ವು. ಬಳಿಕ ಸರ್ಕಾರ ವಿದ್ಯಾಗಮ ಯೋಜನೆ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇತ್ತು. ಆದರೆ ವಿದ್ಯಾಗಮದಿಂದ ಹಲವು ಮಕ್ಕಳು ಮತ್ತು ಶಿಕ್ಷಕರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡ ಬಳಿಕ ವಿದ್ಯಾಗಮ ಯೋಜನೆ ಸ್ಥಗಿತಗೊಂಡಿತ್ತು. ಆದ್ರೀಗ ಮತ್ತೆ ಸರ್ಕಾರ ವಿದ್ಯಾಗಮ ಯೋಜನೆ ಆರಂಭಿಸಲು ಸಜ್ಜಾಗಿದೆ. ಸುರಕ್ಷಿತ ಪರಿಷ್ಕೃತ ರೂಪದಲ್ಲಿ ವಿದ್ಯಾಗಮ ಸಕ್ಸಸ್ ಆಗುತ್ತಾ? ಹೊಸ ಗೈಡ್ಲೈನ್ಸ್ ನಲ್ಲಿ ಏನೇನಿದೆ ಅನ್ನೋದು ಈಗಿರುವಂತಹ ಸವಾಲು. ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದರಿಂದಾಗಿ ಮಕ್ಕಳು ಮತ್ತು ಶಿಕ್ಷಕರ ಆರೋಗ್ಯ ಹಿತದೃಷ್ಟಿಯಿಂದಾಗಿ ವಿದ್ಯಾಗಮ ಯೋಜನೆ ಸ್ಥಗಿತಗೊಂಡಿತ್ತು. ತಾತ್ಕಾಲಿಕವಾಗಿ ಸ್ಥಗಿತವಾಗಿದ್ದ ವಿದ್ಯಾಗಮ ಪುನರಾರಂಭ ಆಗ್ತಾ ಇದೆ. ಆಗಸ್ಟ್ 8ರಂದು ಆರಂಭವಾಗಿ ಅಕ್ಟೋಬರ್ 10ರಂದು ಯೋಜನೆ ಸ್ಥಗಿತವಾಗಿತ್ತು. ಇದೀಗ ಸುರಕ್ಷಿತ ಪರಿಷ್ಕೃತ ರೂಪದಲ್ಲಿ ವಿದ್ಯಾಗಮ ಆರಂಭಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಸುರಕ್ಷಿತ ಪರಿಷ್ಕೃತ ರೂಪದ ವಿದ್ಯಾಗಮ ಆರಂಭಿಸಲು ರಾಜ್ಯ ಸರ್ಕಾರ ಹೊಸ ಗೈಡ್ಲೈನ್ಸ್ ಆರಂಭಿಸಿದೆ. ವಿದ್ಯಾಗಮಕ್ಕೆ ಬರಲು ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿದ್ದು, ಮಾಸ್ಕ್, ಥರ್ಮಲ್ ಸ್ಕ್ರೀನಿಂಗ್, ದೈಹಿಕ ಅಂತರ ಕಡ್ಡಾಯವಾಗಿರಲಿದೆ. ಜ್ವರ, ಕೆಮ್ಮು, ನೆಗಡಿ, ಕೋವಿಡ್ ಲಕ್ಷಣ ಇರುವವರು ವಿದ್ಯಾಗಮ ತರಗತಿಗಳಿಗೆ ಬರುವಂತಿಲ್ಲ. ಶಾಲೆಯಲ್ಲಿ 15ರಿಂದ 20 ವಿದ್ಯಾರ್ಥಿಗಳ ತಂಡ ರಚಿಸಿ ಪಾಠ ಮಾಡಲಿದ್ದಾರೆ. ಬೆಳಗ್ಗೆ 3 ಮತ್ತು ಮಧ್ಯಾಹ್ನ 3ರಂತೆ 45 ನಿಮಿಷದ ತರಗತಿ ನಡೆಸಲು ತೀರ್ಮಾನಿಸಲಾಗಿದೆ. ಕೊರೋನಾ ಭೀತಿಯಿಂದಾಗಿ ಬಂದಾಗಿರುವಂತಹ ಶಾಲೆಗಳನ್ನು ಮತ್ತೆ ಪುನರಾರಂಭಿಸುವ ಸಲುವಾಗಿ ಸರ್ಕಾರ ಮುಂದಾಗಿದೆಯಾ ಅನ್ನೋ ಅನುಮಾನವೂ ಕಾಡ್ತಿದೆ. ಯಾಕಂದ್ರೆ ಇದು ವಿದ್ಯಾಗಮ ತರಗತಿಯ ಆರಂಭವೋ ಅಥವಾ ಶಾಲೆ ಆರಂಭವೋ ಅನ್ನೋ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ವಿದ್ಯಾಗಮದಿಂದ ಆದಂತಹ ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಬಳಿಕ ಎಚ್ಚೆತ್ತುಕೊಂಡಂತಹ ಸರ್ಕಾರ ವಿದ್ಯಾಗಮ ನಿಲ್ಲಿಸಿದ್ದು, ಆದ್ರೀಗ ವಿದ್ಯಾಗಮ ಯಶಸ್ವಿಯಾದಲ್ಲಿ ಶಾಲೆ ಆರಂಭಿಸಲು ನಿರ್ಧರಿಸಿದಂತಿದೆ. ವಿದ್ಯಾಗಮ ಯೋಜನೆ ಆರಂಭಿಸಲು ರಾಜ್ಯ ಸರ್ಕಾರವು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಆನ್ಲೈನ್ ಶಿಕ್ಷಣವಿಲ್ಲದ ವಿದ್ಯಾರ್ಥಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ಮುಂದಾಗಿದೆ. ಈ ಮಾರ್ಗಸೂಚಿಯಲ್ಲಿ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಜಾರಿ ಮಾಡಲಾಗಿದೆ. ಆನ್ಲೈನ್ ಕ್ಲಾಸ್ ಇಲ್ಲದವರನ್ನ ಅರ್ಧ ದಿನ ಶಾಲೆಗೆ ಕಳಿಸಬಹುದು. ಪ್ರತಿ ಶಾಲೆಯಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಕಡ್ಡಾಯವಾಗಿ ಮಾಡಬೇಕು. ವಿದ್ಯಾರ್ಥಿಗಳು ಮಾಸ್ಕ್, ದೈಹಿಕ ಅಂತರ ಕಾಪಾಡುವುದು ಕಡ್ಡಾಯವಾಗಿದ್ದು, ಎಸ್ಒಪಿ ಪ್ರಕಾರ ಶಾಲೆಯನ್ನ ಸ್ಯಾನಿಟೈಸ್ ಮಾಡುವುದು ಕಡ್ಡಾಯವನ್ನಾಗಿಸಲಾಗಿದೆ. ವಿದ್ಯಾಗಮ ಯೋಜನೆಯಲ್ಲಿ ಶಾಲೆಗಳು ಆರಂಭ ಆದರೂ ಸಹ ಹಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಮೂಲಕ ಶಾಲೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ವಿದ್ಯಾರ್ಥಿಗಳು ಮನೆಯಿಂದಲೇ ಕುಡಿಯುವ ನೀರು ತರಬೇಕು. ಶಿಕ್ಷಕ ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದ್ರೆ ಆರೋಗ್ಯ ಇಲಾಖೆಗೆ ತಿಳಿಸಬೇಕು. ಎಲ್ಲಾ ಶಾಲೆಗಳ ಮೇಲ್ವಿಚಾರಣೆಯನ್ನ ಜಿಲ್ಲಾ ಪಂಚಾಯತ್ ಸಿಇಒ ನೋಡಿಕೊಳ್ಳಬೇಕಾಗುತ್ತೆ. ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಅಧಿಕಾರಿ ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಸರ್ಕಾರ ವಿದ್ಯಾಗಮ ಯೋಜನೆಯನ್ನು ಮತ್ತೆ ಆರಂಭಿಸುವುದರ ಹಿಂದೆ ಶಾಲೆ ಆರಂಭಿಸುವ ಪ್ಲಾನ್ ಮಾಡಿದ್ಯಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಶಾಲೆ ಆರಂಭ ಆದರೆ ಪೂರ್ಣ ಪ್ರಮಾಣದ ತರಗತಿಗಳು ನಡೀತವಾ ಅಥವಾ ಅರ್ಧ ದಿನಾನ ಅನ್ನೋ ಸಂದೇಹಗಳು ಇದೆ. ವಠಾರದಲ್ಲಿ ನಡೀತಾ ಇದ್ದ ಕ್ಲಾಸ್ಗಳು ಇನ್ನೂ ಕೂಡ ಶಾಲಾ ಕೊಠಡಿಗೆ ಶಿಫ್ಟ್ ಆಗ್ತವಾ? ಈ ಬಾರಿ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆಯುವುದಕ್ಕೆ ಅವಕಾಶ ನೀಡಿದ್ದು, ಶಾಲೆಯ ಕೊಠಡಿಯ ಒಳಗಡೆಯೇ ಪಾಠ ಮಾಡೋದಕ್ಕೆ ಅವಕಾಶ ನೀಡುವ ಸಾಧ್ಯತೆ ಕೂಡ ಇದೆ. ಶಾಲೆ ಆರಂಭಕ್ಕೆ ಯಾವುದೇ ಧಾವಂತ ಇಲ್ಲ ಅಂತಿದ್ದ ಶಿಕ್ಷಣ ಇಲಾಖೆ ಇದೀಗ ಏಕಾಏಕಿ ಶಾಲೆ ಆರಂಭಿಸುವ ಬಗ್ಗೆ ಪ್ಲಾನ್ ಮಾಡ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದು ಸರ್ಕಾರದ ಉದ್ದೇಶವಾಗಿರುವ ಸಾಧ್ಯತೆ ಇದೆ. ಶಿಫ್ಟ್ ಪ್ರಕಾರ ಕ್ಲಾಸ್ ನಡೆಸುವುದರಿಂದ ಎಂದಿನಂತೆ ಕ್ಲಾಸ್ ನಡೆಸಲಾಗುತ್ತೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಶಾಲೆ ತೆರೆದ್ರೆ ವಿವಾದಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಹೀಗಾಗಿ ವಿದ್ಯಾಗಮ ಹೆಸರಲ್ಲೇ ಶಾಲೆ ಓಪನ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಪರಿಷ್ಕೃತ ವಿದ್ಯಾಗಮದ ತರಗತಿಗಳಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಸಾಧ್ಯತೆ ಇದೆ. ಆನ್ಲೈನ್ ಶಿಕ್ಷಣವಿಲ್ಲದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಇನ್ನು ಶಾಲೆ ಓಪನ್ ಇಲ್ಲದಕ್ಕೆ ಶಿಕ್ಷಣ ಸಂಪೂರ್ಣ ಸ್ಥಗಿತವಾದರೆ ಕಲಿಕೆ ನಿಂತು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ತಂತ್ರಜ್ಞಾನ ವ್ಯವಸ್ಥೆ ಇಲ್ಲದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ. ತಂತ್ರಜ್ಞಾನವಿಲ್ಲದ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಸಹಕಾರಿಯಾಗಿದ್ದು, ಅಂದಾಜು 26 ಲಕ್ಷ ವಿದ್ಯಾರ್ಥಿಗಳು ಯೋಜನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ.
ಸಾರಿಗೆ ಮುಷ್ಕರದ ಬಳಿಕ ಹಲವು ಬೇಡಿಕೆಗಳ ಈಡೇರಿಕೆಗೆ ಬೀದಿಗಿಳಿದ ಶಾಲಾ ಶಿಕ್ಷಕರು. ಜೈಲಿನಿಂದ ಬೇಲ್ ಪಡೆದು ಬಂದ ಸಂಜನಾಗೆ ಆಪ್ತರೇ ಮೋಸ ಮಾಡಿದ್ರಾ? ಮಾಜಿ ಸಿಎಂ ಎಚ್ಡಿಕೆ ಹುಟ್ಟುಹಬ್ಬಕ್ಕೆ ಸಿಎಂ ಬಿಎಸ್ವೈ ಶುಭ ಕೋರಿದ್ದು ಹೇಗೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಸೋಂಕಿನಿಂದಾಗಿ ಶಾಲೆಗಳು ಬಂದ್ ಆಗಿದ್ದು ಖಾಸಗಿ ಶಾಲಾ ಶಿಕ್ಷಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಇಂದು ಖಾಸಗಿ ಶಾಲಾ ಆಡಳಿತ ಮಂಡಳಿಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಖಾಸಗಿ ಶಾಲಾ ಶಿಕ್ಷಕರು ಅನುಭವಿಸುತ್ತಾ ಇರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಒಕ್ಕೂಟದವರು ನಗರದ ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ಗೆ ಜಾಥಾ ನಡೆಸಿದರು. ಶಿಕ್ಷಕರು ಉಳಿದರೆ ಶಿಕ್ಷಣ ಎಂಬ ಶೀರ್ಷಿಕೆಯಡಿ ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ವಿವಿಧೆಡೆ ಶಾಲಾ ಶಿಕ್ಷಕರು ಪ್ರತಿಭಟನೆ ನಡೆಸ್ತಾ ಇದ್ದು ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕೆಲ ಖಾಸಗಿ ಶಾಲೆಯ ಶಿಕ್ಷಕರು ತಳ್ಳುವ ಗಾಡಿಯಲ್ಲಿ ತರಕಾರಿಗಳನ್ನು ತಂದು ಪ್ರತಿಭಟನೆ ನಡೆಸಿದ್ದು ವಿಶೇಷವಾಗಿತ್ತು. ಖಾಸಗಿ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಯನ್ನ ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಿ ಕೊರೋನಾ ಲಸಿಕೆಯನ್ನ ಪ್ರಥಮ ಹಂತದಲ್ಲಿ ನೀಡಬೇಕು ಅಂತ ಕೆಲ ಶಿಕ್ಷಕರು ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ದಾರೆ. ಶಿಕ್ಷಕೇತರ ಸಿಬ್ಬಂದಿಗೆ ಆಹಾರ ಕಿಟ್ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ನಾಯಕರ ಹೆಸರು ಹೇಳಿಕೊಂಡು ವಂಚನೆ ಆರೋಪದ ಮೇಲೆ ಯುವರಾಜ್ ಎಂಬುವವರ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಯುವರಾಜ್ ಆರ್ಎಸ್ಎಸ್ ನಾಯಕ ಎಂದು ಹೇಳಿ ವಂಚನೆ ಮಾಡಿದ್ದಾನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೆಸರು ಹೇಳಿಕೊಂಡು ವಂಚನೆ ಮಾಡಲಾಗಿದೆ. ಉದ್ಯಮಿ ಸುಧೀಂದ್ರ ರೆಡ್ಡಿ ಎಂಬುವರಿಗೆ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನ ಕೊಡಿಸುವುದಾಗಿ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಎದುರಾಗಿದೆ. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರ ಹೋರಾಟ ಮುಂದುವರಿತಾನೇ ಇದ್ದು ದೆಹಲಿಯಲ್ಲಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ಬೆಂಬಲಿಸಿ ಇಂದಿನಿಂದ ಬೆಂಗಳೂರಿನಲ್ಲೂ ಧರಣಿ ಆರಂಭ ಆಗಿದೆ. ಐಕ್ಯತಾ ಹೋರಾಟ ಸಮಿತಿ ಧರಣಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಅನಿರ್ದಿಷ್ಟಾವಧಿವರೆಗೆ ನಡೀತಾ ಇರುವಂತಹ ಧರಣಿಯಲ್ಲಿ ಕುರುಬೂರು ಶಾಂತಕುಮಾರ್, ಬಡಗಲಪುರ ನಾಗೇಂದ್ರ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗಿಂದು ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಟ್ವೀಟ್ ಮೂಲಕ ಶುಭ ಕೋರಿರುವಂತಹ ಸಿಎಂ ಬಿಎಸ್ವೈ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಆತ್ಮೀಯರು ಆಗಿರುವ ಶ್ರೀ ಎಚ್ಡಿ ಕುಮಾರಸ್ವಾಮಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ದೇವರ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತೇನೆ ಅಂತ ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ. 1971ರ ಭಾರತ ಪಾಕ್ ಯುದ್ಧಕ್ಕೆ 50 ವರ್ಷ ಪೂರ್ಣಗೊಂಡಿದ್ದು ಬೆಂಗಳೂರಿನಲ್ಲಿ ವಿಜಯ್ ದಿವಸ್ ಆಚರಣೆ ಮಾಡಲಾಯಿತು. ನಗರದ ರಾಷ್ಟ್ರೀಯ ಮಿಲಿಟರಿ ಸ್ಮಾರಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಸಿಎಂ ಬಿಎಸ್ವೈ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಬೆಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 1,15,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿಯ ಮನೆಯಲ್ಲಿ ಇಟ್ಟಿದ್ದಂತಹ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ. ಅಂತಾರಾಜ್ಯ ಡ್ರಗ್ಸ್ ಪೆಡ್ಲರ್ಗಳಾದ ಎಂ ತಿರುಪಾಲ್, ಕಮಲೇಶನ್, ಸತೀಶ್ ಕುಮಾರ್, ಏಜಾಜ್ ಪಾಷಾನನ್ನ ಸೆರೆ ಹಿಡಿಯಲಾಗಿದೆ. ಬಂಧಿತರಿಂದ 5 ಕೆಜಿ 600 ಗ್ರಾಂ ಹ್ಯಾಶ್ ಆಯಿಲ್, 3 ಕೆಜಿ 300 ಗ್ರಾಂ ಗಾಂಜಾ ಹಾಗೂ ಕಾರು ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಬಿಎಂಟಿಸಿ ಬಸ್ ಹತ್ತಿದ ಮಹಿಳೆಯೊಬ್ಬಳು ನಾನೇ ಸಿಎಂ ಅಂತ ಕಿರಿಕ್ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ ಪ್ರಯಾಣಿಸಿದ ಬಿಎಂಟಿಸಿ ಬಸ್ ಹತ್ತಿದಂತಹ ಮಹಿಳೆ ಬಳಿಕ ನಾನು ಮುಖ್ಯಮಂತ್ರಿ ಇದ್ದೇನೆ, ನಾನು ಟಿಕೆಟ್ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು. ನಾನು ಕೆಳಗಡೆನೂ ಇಳಿಯಲ್ಲ, ಕೆಳಗಡೆ ಯಾಕ್ರಿ ಇಳಿಬೇಕು, ನಮ್ಮ ಬಸ್ ಅಂತ ಅಥಾರಿಟಿಯಲ್ಲಿದೆ, ನೀವು ಟಿಕೆಟ್ ಕೇಳೋ ಹಾಗಿಲ್ಲ, ನಾವು ಹೇಳಿದ ಕಡೆ ಕರ್ಕೊಂಡು ಹೋಗ್ಬೇಕಷ್ಟೇ ಅಂತ ಹೇಳಿದ್ದು ಸದ್ಯ ಈ ವಿಡಿಯೋ ವೈರಲ್ ಆಗ್ತದೆ. ನಶೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ನಟಿ ಸಂಜನಾ ಜೈಲಿನಲ್ಲಿ ಹಲವು ಪಾಠ ಕಲಿತಂತೆ ಕಾಣುತ್ತೆ. ಆಪ್ತರಿಂದಲೇ ಸಂಜನಾ ಗಲ್ರಾನಿ ದುಃಖಕ್ಕೀಡಾದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ನಂಬಿದವರು ಸಂಜನಾ ಕೈ ಬಿಟ್ಟು ಬಿಟ್ರ, ಜೀವನ ಪಾಠ ಕಲಿಸಿದ ಜೈಲುವಾಸ, ಕಣ್ಣು ತೆರೆಸಿದ ದೇವರಿಗೆ ಧನ್ಯವಾದ ಅಂತ ನಟಿ ಸಂಜನಾ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಭಾವನಾತ್ಮಕ ಸಂದೇಶ ಬರೆದುಕೊಂಡಿದ್ದಾರೆ. ಜೀವನದಲ್ಲಿ ದೊಡ್ಡ ದುರಂತ ನಡೆದಾಗ ಒಳ್ಳೆಯವರು ಮಾತ್ರ ಜೊತೆಗಿರ್ತಾರೆ, ಮಿಕ್ಕವರು ಎಷ್ಟೇ ಆಪ್ತರಾದ್ರೂ ಕಲ್ಲು ತೂರಿ ಬಿಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡವನ್ನ ಮತ್ತೆ ಕಾಡ್ತಿರೋದ್ಯಾಕೆ? ಬರಹ ಭಯೋತ್ಪಾದಕರು, ಉಗ್ರ ಬರಹ ಬರೆದ ಕಿಡಿಗೇಡಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ ಹೇಗೆ? ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಬಹಿಷ್ಕರಿಸ್ತೀವಿ ಅಂತ ಹೇಳಿದ್ಯಾರು? ಬೈಕ್ ಸ್ಕಿಡ್ ಆಗಿ 2 ಮಕ್ಕಳು ಹಾರಿ ಬಿದ್ದಿದ್ದು ಎಲ್ಲಿ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಮಂಗಳೂರಲ್ಲಿ ಉಗ್ರ ಬರಹ ಕೇಸ್ನ ಬಂಧಿತ ಆರೋಪಿಗಳಿಗೆ ಟೆರರಿಸ್ಟ್ ಸಂಘಟನೆಗಳ ಜೊತೆ ಲಿಂಕ್ ಇದೆಯಾ ಅನ್ನೋ ಆಯಾಮದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಬಂಧಿತ ಮೊಹಮ್ಮದ್ ಶಾರಿಕ್, ಮಾಜ್ ಮುನೀರ್ ಅಹ್ಮದ್ ಸ್ಥಳೀಯ ಸಂಘಟನೆ ಜೊತೆ ಗುರುತಿಸಿಕೊಂಡಿರಲಿಲ್ಲ. ಆದರೆ ಇಬ್ಬರಿಗೂ ಟೆರರ್ ಲಿಂಕ್ ಇರುವವರೊಂದಿಗೆ ಸಂಪರ್ಕವಿದೆ ಅಂತ ಹೇಳಲಾಗಿದೆ. ಹೀಗಾಗಿ ಎಲ್ಲ ನಿಟ್ಟಿನಲ್ಲೂ 4 ಪೊಲೀಸ್ ತಂಡಗಳು ತನಿಖೆಗೆ ಇಳಿದಿವೆ. ಅರೆಸ್ಟ್ ಆಗಿರೋ ಮುನೀರ್ ಮಂಗಳೂರಿನ ಕಾಲೇಜಿನಲ್ಲಿ ಎಂಟೆಕ್ ಓದ್ತಿದ್ದಾನೆ ಎನ್ನಲಾಗಿದೆ. ಮೊಹಮ್ಮದ್ ಶಾರಿಕ್ ಆಗಾಗ ಮಂಗಳೂರಿಗೆ ಬರ್ತಿದ್ದ ಅಂತ ಹೇಳಲಾಗಿದೆ. ಇನ್ನು ಪೊಲೀಸರ ವಶದಲ್ಲಿರೋ ಮಾಜ್ ಮುನೀರ್ ಅಹ್ಮದ್ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಪೊಲೀಸರಿಗೆ ಲಭಿಸಿದೆ. ಗೋಡೆಗಳ ಮೇಲೆ ಉಗ್ರ ಬರಹ ಬರೆದ ಬಳಿಕ ಮುನೀರ್ ಫ್ಲಾಟ್ಗೆ ಬರ್ತಿದ್ನ ಅಂತ ಶಂಕಿಸಲಾಗಿದೆ. ಮಂಗಳೂರಿನ ಹೃದಯ ಭಾಗದಲ್ಲಿ ವಾಸವಿದ್ದಂತಹ ಆರೋಪಿ ಮುನೀರ್ ಕಾಲೇಜ್ ಬಂದಾದ ಬಳಿಕ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಹೀಗಾಗಿ ಗೋಡೆ ಬರಹದ ಸ್ಕೆಚ್ ಹಾಕೊಂಡೆ ಕೆಲಸಕ್ಕೆ ಸೇರಿದ್ದ ಅನ್ನೋ ನಿಟ್ಟಿನಲ್ಲೂ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಉಗ್ರ ಬರಹ ಬರೆದ ಆರೋಪಿಗಳ ಬಗ್ಗೆ ಮಂಗಳೂರು ಪೊಲೀಸರಿಗೆ ಸ್ಫೋಟಕ ಮಾಹಿತಿ ಲಭಿಸಿದೆ. ಹೀಗಾಗಿ ಟೆರರ್ ಲಿಂಕ್ ಕುರಿತು ಮಾಹಿತಿ ಸಿಗ್ತಾ ಇದ್ದಂತೆ ಎನ್ಐಎ ಅಲರ್ಟ್ ಆಗಿದೆ. ತನಿಖೆ ನಡೆಸಲು ಮಂಗಳೂರಿಗೆ ಎನ್ಐಎ ತಂಡ ಶೀಘ್ರದಲ್ಲೇ ಎಂಟ್ರಿ ಕೊಡಲಿದೆ. ಇನ್ನೆರಡು ದಿನದಲ್ಲಿ ಮಂಗಳೂರಿಗೆ ಎನ್ಐಎ ಬರುವ ಸಾಧ್ಯತೆ ಇದ್ದು ಎಲ್ಲಾ ಕೋನದಲ್ಲೂ ಇನ್ವೆಸ್ಟಿಗೇಷನ್ ನಡೆಸಲು ಟೀಮ್ ಸಜ್ಜಾಗಿ ಬರ್ತಿದೆ ಅಂತ ಹೇಳಲಾಗಿದೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಜೀವನಹಳ್ಳಿಯಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕರಿಸಿದ್ದಾರೆ. ಜೀವನಹಳ್ಳಿ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಮಾನ್ಯತೆ ನೀಡಲು ಜನರು ಆಗ್ರಹಿಸಿದ್ರು. ಜೊತೆಗೆ ಬೇಡಿಕೆ ಈಡೇರುವವರೆಗೂ ಎಲೆಕ್ಷನ್ ಬಹಿಷ್ಕಾರದ ನಿರ್ಧಾರ ತೆಗೆದುಕೊಂಡಿದ್ರು. ಹೀಗಾಗಿ ಗ್ರಾಮಕ್ಕೆ ಡಿಸಿ ನೇತೃತ್ವದ ತಂಡ ಭೇಟಿ ನೀಡಿ ಮನವೊಲಿಕೆಗೆ ಯತ್ನಿಸಿತ್ತು. ಆದರೆ ತಮ್ಮ ನಿರ್ಧಾರ ಬದಲಿಸುವುದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಉಕ್ಕುಂದದಲ್ಲಿ ದುಷ್ಕರ್ಮಿಗಳು ಆಲೂಗೆಡ್ಡೆ ಬೆಳೆಗೆ ಕನ್ನ ಹಾಕಿದ್ದಾರೆ. ರೈತರಾದ ಕೃಷ್ಣಪ್ಪ, ವೆಂಕಟೇಶಪ್ಪ ಅನ್ನೋರು ತಮ್ಮ ಹೊಲದಲ್ಲಿ ಆಲೂಗಡ್ಡೆ ಬೆಳೆದಿದ್ರು. ಇದನ್ನು ಅರಿತಂತಹ ಕಳ್ಳರು ಸುಮಾರು 60 ಮೂಟೆಯಷ್ಟು ಆಲೂಗಡ್ಡೆಯನ್ನ ಕಟಾವು ಮಾಡಿ ಕದ್ದೊಯ್ದಿದ್ದಾರೆ. ಉತ್ತಮ ಬೆಲೆ ಇರೋದ್ರಿಂದ ಕೃತ್ಯ ಎಸಗಿದ್ದಾರೆ. ಒಂದು ವಾರದಲ್ಲಿ ಇದು 2ನೇ ಆಲೂಗೆಡ್ಡೆ ಕಳ್ಳತನ ಪ್ರಕರಣವಾಗಿದ್ದು ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕದರಯ್ಯನಪಾಳ್ಯದ ಸಮೀಪ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಕಳೆದ ಕೆಲ ದಿನಗಳಿಂದ ಆಗಾಗ ಕಾಣಿಸಿಕೊಳ್ತಾ ಚಿರತೆ ಭೀತಿ ಮೂಡಿಸಿತು. ಹೀಗಾಗಿ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು. ಅದರಂತೆ 2 ದಿನಗಳ ಹಿಂದೆ ಗ್ರಾಮದ ಹೊರವಲಯದಲ್ಲಿ ಬೋನ್ ಇರಿಸಲಾಗಿತ್ತು. ಸದ್ಯ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಯಡಮಾರನಹಳ್ಳಿ ಗ್ರಾಮದ ಬಳಿ ಕಾಡಾನೆ ಹಿಂಡಿನ ದಾಳಿಗೆ ಅಪಾರ ಬೆಳೆ ನಾಶವಾಗಿದೆ. ಗ್ರಾಮದ ಚಿಕ್ಕಿರೇಗೌಡ ಮತ್ತು ಗೌರಮ್ಮ ಅನ್ನೋರ ಜಮೀನಿಗೆ ನುಗ್ಗಿರುವಂತಹ ಆನೆಗಳು ರಾಗಿ, ಭತ್ತದ ಬೆಳೆಯನ್ನ ಹಾಳು ಮಾಡಿದೆ. ಅಲ್ಲದೆ ಜಮೀನಿನಲ್ಲಿದ್ದಂತಹ ಕೊಳವೆ ಬಾವಿ, ಪೈಪ್ ಪಂಪ್ಸೆಟ್ಗೂ ಹಾನಿ ಮಾಡಿದೆ. ಹೀಗಾಗಿ ಆನೆಗಳನ್ನ ಓಡಿಸದ ಅರಣ್ಯ ಸಿಬ್ಬಂದಿ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಸಿಲುಕಿದ ಮುತ್ತಗಿ ಬಾಯ್ಬಿಟ್ಟ ಸತ್ಯವೇನು? ಸುಪಾರಿ ಕೊಡೋ ಬದಲು ವಿಷ ಕೊಡಬೇಕಿತ್ತು ಅಂತ ಹೇಳಿದ್ದೇಕೆ? ಶಿಕ್ಷಕರ ಚುನಾವಣೆಯಲ್ಲೂ ಕಿರಿಕ್ ಮಾಡಿಕೊಂಡಿದ್ಯಾರು? ಬಳ್ಳಾರಿ ಜಿಲ್ಲೆ ಇಬ್ಬಾಗ ಮಾಡಿದ್ದರ ವಿರುದ್ಧ ಮತ್ತೆ ಮುಂದುವರಿದಿದ್ದು ಹೇಗೆ ಜಿದ್ದಾಜಿದ್ದಿ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಜಮಖಂಡಿ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರ ಆಯ್ಕೆಗೆ ನಡೆದ ಮತದಾನದ ವೇಳೆ ಗಲಾಟೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಉರ್ದು ಶಾಲೆಯಲ್ಲಿ ಘಟನೆ ನಡೆದಿದ್ದು ಮತಯಾಚನೆಯ ವೇಳೆ ಶಿಕ್ಷಕರ ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ತಾವು ಶಿಕ್ಷಕರೆಂಬುದು ಮರೆತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಪರಸ್ಪರ ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋದ ಶಿಕ್ಷಕರು ಗಲಾಟೆ ಮಾಡಿದ್ದಾರೆ. ಮಧ್ಯಪ್ರವೇಶ ಮಾಡಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಯೋಗೀಶ್ ಹತ್ಯೆ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ಬಸವರಾಜ ಮುತ್ತಗಿ ವಿಚಾರಣೆ ಮುಗಿಸಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಸುಪಾರಿ ಕೊಡುವ ಮೊದಲು ವಿಷ ನೀಡಿದ್ರೆ ಒಳ್ಳೆಯದಿತ್ತು ಅಂತ ಹೇಳಿದ್ದೇನೆ. ಉಪನಗರ ಠಾಣೆಯಿಂದ ಹೊರಬಂದ ಮುತ್ತಗಿ ವಿಚಾರಣೆ ಬೆನ್ನಲ್ಲೇ ವಿನಯ್ ಕುಲಕರ್ಣಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ವಿಜಯನಗರ ನೂತನ ಜಿಲ್ಲೆಗೆ ಅಧಿಸೂಚನೆ ಹೊರಡಿಸಿದ್ದು ಏಕಪಕ್ಷೀಯ ನಿರ್ಧಾರ ಅಂತ ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಸರ್ಕಾರ ಆಕ್ಷೇಪಣೆ ಸಲ್ಲಿಸಲು 1 ತಿಂಗಳ ಕಾಲಾವಕಾಶ ಕೊಟ್ಟಿದೆ. ಜಿಲ್ಲೆಯ ಪ್ರತಿ ತಾಲೂಕಿಗೂ ಹೋಗಿ ಜನರಲ್ಲಿ ಅರಿವು ಮೂಡಿಸುತ್ತೇವೆ. ಪ್ರತಿ ತಾಲೂಕಿನ ಹೋರಾಟಗಾರರ ಬೆಂಬಲ ಕೇಳಿದ್ದು 1 ತಿಂಗಳಲ್ಲಿ 1 ಲಕ್ಷ ಆಕ್ಷೇಪಣೆ ಸಲ್ಲಿಸುವ ಯೋಜನೆ ಮಾಡಲಾಗಿದ್ದು ಯಾವುದೇ ಕಾರಣಕ್ಕೂ ಜಿಲ್ಲಾ ವಿಭಜನೆ ಮಾಡಲು ಬಿಡುವುದಿಲ್ಲ. ಶೀಘ್ರದಲ್ಲಿ ಕಾನೂನು ಹೋರಾಟ ಸಹ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯೋಗೇಶ್ ಗೌಡ ಮರ್ಡರ್ ಕೇಸ್ನ ತನಿಖಾಧಿಕಾರಿಯಾಗಿದ್ದಂತಹ ಚನ್ನಕೇಶವ ಟಿಂಗರಿಕರ್ಗೆ ಸಿಬಿಐ ವಿಚಾರಣೆಗೆ ಹಾಜರಾದರು. ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ಟಿಂಗರಿಕರ್ಗೆ ಬುಲಾವ್ ನೀಡಿತ್ತು. ಹೀಗಾಗಿ ಟಿಂಗರಿಕರ್ ಇಂದು ವಿಚಾರಣೆಯನ್ನು ಎದುರಿಸಿದರು. ಧಾರವಾಡದ ಉಪನಗರ ಠಾಣೆಯಲ್ಲಿ ಸಿಬಿಐ ಆಫೀಸರ್ಸ್ ಫುಲ್ ಡ್ರಿಲ್ ನಡೆಸಿತು.
ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಪನಕಲ್ಲೂರು ಬಳಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ನಾರಾಯಣಪುರ ಬಲದಂಡೆ ಕಾಲುವೆಗೆ 5A ಉಪಕಾಲುವೆ ನಿರ್ಮಾಣಕ್ಕೆ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ. ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆ 26ನೇ ದಿನಕ್ಕೆ ಕಾಲಿಟ್ಟಿದ್ದು, ಉಪಕಾಲುವೆ ನಿರ್ಮಾಣದ ಬಗ್ಗೆ ಅಧಿಕೃತ ಆದೇಶ ಹೊರಡಿಸುವವರೆಗೂ ಹೋರಾಟ ಮುಂದುವರಿಸ್ತೀವಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಪಾಕಿಸ್ತಾನ ಜೊತೆ ಯುದ್ಧ ಮಾಡಿ ಗೆದ್ದು ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಗಣ್ಯರು. ಕೊರೋನಾ ಲಸಿಕೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಗೊತ್ತಾ? ತೆಲಂಗಾಣ ಮತ್ತು ಬಿಹಾರದಲ್ಲಿ ಏಕಾಏಕಿ ಕುಡುಕರ ಸಂಖ್ಯೆ ಹೆಚ್ಚಾಗೋದಕ್ಕೆ ಏನ್ ಕಾರಣ? ಕೊರೋನಾ ಲಸಿಕೆಯನ್ನ ನಾನೇ ಇಂಜೆಕ್ಟ್ ಮಾಡಿಸ್ಕೊಳ್ತೀನಿ ಅಂತ ಜೋ ಬೈಡೆನ್ ಹೇಳಿದ್ದೇಕೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದ ಯುದ್ಧದಲ್ಲಿ ಗೆಲುವು ಸಾಧಿಸಿದ ದಿನವನ್ನ ಇಂದು ವಿಜಯ್ ದಿವಸ್ನನ್ನಾಗಿ ಆಚರಿಸಲಾಗ್ತಾ ಇದೆ. ಕೆಚ್ಚೆದೆಯಿಂದ ದೇಶಕ್ಕಾಗಿ ಹೊಸ ಅಧ್ಯಾಯ ಬರೆದ ವೀರ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಸೇರಿ ಹಲವರು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ದೆಹಲಿಯಲ್ಲಿ 50ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರಧಾನಿ ಮೋದಿ ಸ್ವರ್ಣಿಂ ವಿಜಯ್ ಮಸ್ಹಾಲ್ ಭವನ ಉದ್ಘಾಟಿಸಿದ್ರು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ ನಿರ್ಭಯ ಗ್ಯಾಂಗ್ ರೇಪ್ ನಡೆಗೆ ಇಂದಿಗೆ 8 ವರ್ಷ ಕಳೆದಿದೆ. ಈ ವೇಳೆ ಮಾತನಾಡಿರುವ ಸಂತ್ರಸ್ತ ಯುವತಿಯ ತಾಯಿ ಆಶಾದೇವಿ, ನನ್ನ ಮಗಳ ಮೇಲೆ ಅತ್ಯಾಚಾರ ನಡೆದು ನ್ಯಾಯ ಪಡೆಯಲು ಸುಮಾರು ವರ್ಷಗಳೇ ಕಳೆದವು. ಭಾರತ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇಂಥ ವಿಚಾರದಲ್ಲಿ ತ್ವರಿತವಾಗಿ ನ್ಯಾಯ ಒದಗಿಸಲು ಮುಂದಾಗಬೇಕು ಅಂತ ಹೇಳಿದ್ದಾರೆ. ದೇಶದಲ್ಲಿ ಯಾವುದೇ ರೇಪ್ ಕೇಸ್ಗಳು ನಡೆಯದಂತೆ ನಾನು ಹೋರಾಟ ನಡೆಸುವುದಾಗಿ ಇದೇ ವೇಳೆ ಆಶಾದೇವಿ ಹೇಳಿದ್ದಾರೆ. ಎಡಪಕ್ಷಗಳಿಂದಲೇ ಕೂಡಿರುವಂತಹ ದೇವರ ಸ್ವಂತ ನಾಡು ಕೇರಳದಲ್ಲೀಗ ಲೋಕಲ್ ಫೈಟ್ ನದೇ ಸದ್ದು. ಮತ ಎಣಿಕೆ ನಡೀತಾ ಇದ್ದು, ಯಾರು ಮೇಲುಗೈ ಸಾಧಿಸಲಿದ್ದಾರೋ ಅಂತ ನೋಡಬೇಕಿದೆ. ಈಗಾಗಲೇ ಕೇರಳದ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಮತ ಎಣಿಕೆ ನಡೀತಾ ಇದ್ದು, ಎಲ್ಲರೂ ಕುತೂಹಲದಿಂದ ಲೋಕಲ್ ಬಾಡಿ ಎಲೆಕ್ಷನ್ ಫಲಿತಾಂಶದ ಮೇಲೆ ಕಣ್ಣಿಟ್ಟಿದ್ದಾರೆ. ಸದ್ಯ ಎಲ್ಡಿಎಫ್ ಮುನ್ನಡೆ ಸಾಧಿಸಿದ್ದು, ಬಿಜೆಪಿ ಕೂಟ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅರಳುವ ಸಾಧ್ಯತೆ ಇದೆ. ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಮಕ್ಕಳು ಅಪ್ಪನ ಪುಸ್ತಕದ ಬಗ್ಗೆ ಕೆಸರರ ಚಾಟ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಪ್ರಣಬ್ರ ಪುಸ್ತಕದಲ್ಲಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಲು ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಮತ್ತು ರಾಹುಲ್ ಗಾಂಧಿ ಕಾರಣ ಅಂತ ಉಲ್ಲೇಖ ಮಾಡಿದ್ರು. ಆದ್ರೀಗ ಅವರ ಉದ್ದೇಶ ಪೂರ್ವಕವಾಗಿ ಪುಸ್ತಕದಲ್ಲಿ ಕೆಲ ವಿಚಾರಗಳನ್ನು ತಿರುಚಲಾಗಿದೆ ಅಂತ ಅಭಿಜಿತ್ ಮುಖರ್ಜಿ ಮತ್ತು ಶರ್ಮಿಷ್ಠಾ ಮುಖರ್ಜಿ ಜಿದ್ದಿಗೆ ಬಿದ್ದು ಪರಸ್ಪರ ವಾಗ್ದಾಳಿ ನಡೆಸಿದ್ದಾರೆ. ಎಣ್ಣೆ ವಿಚಾರಕ್ಕೆ ಬಂದ್ರೆ ಗೋವಾದಲ್ಲಿ ಪಾರ್ಟಿ ಮಾಡಿ ಹೆಚ್ಚು ಜನ ಕುಡಿತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ತೆಲಂಗಾಣ ಮತ್ತು ಬಿಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಸೇವಿಸುತ್ತಾರೆ ಅಂತ ವರದಿಯೊಂದು ಹೇಳಿದೆ. ಇನ್ನು ತಂಬಾಕು ಸೇವನೆ ವಿಚಾರಕ್ಕೆ ಬಂದ್ರೆ ಈಶಾನ್ಯ ರಾಜ್ಯಗಳೇ ಅಗ್ರಸ್ಥಾನದಲ್ಲಿವೆ ಎಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2019-20ರ ಅಂಕಿಅಂಶಗಳು ತಿಳಿಸಿದೆ. 2015-16ರ ಸಮೀಕ್ಷೆಯಲ್ಲಿ 15ರಿಂದ 49 ವರ್ಷ ವಯಸ್ಸಿನವರು ಈ ವ್ಯಸನಿಗಳಿಗೆ ದಾಸರಾಗ್ತಾ ಇದ್ರು. ಆದರೆ ಇತ್ತೀಚಿನ ಸಮೀಕ್ಷೆಯಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರೂ ಮದ್ಯ ಮತ್ತು ತಂಬಾಕಿನ ಮೊರೆ ಹೋಗ್ತಿದ್ದಾರಂತೆ. ಕೋವಿಡ್ ಲಸಿಕೆಯನ್ನ ನಾನೇ ಇಂಜೆಕ್ಟ್ ಮಾಡಿಸಿಕೊಳ್ತೇನೆ ಅಂತ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಬೈಡೆನ್ ಹೇಳಿದ್ದಾರೆ. ಜನರಲ್ಲಿ ಧೈರ್ಯ ತುಂಬಲು ಲಸಿಕೆ ಹಾಕಿಸಿಕೊಳ್ತೇನೆ. ಅಮೆರಿಕದಲ್ಲಿ ಕೋವಿಡ್ ಲಸಿಕೆಯನ್ನು ತಯಾರಿಸಲಾಗ್ತಾ ಇದ್ದು, ಸಾಮೂಹಿಕವಾಗಿ ಲಸಿಕೆ ನೀಡುವ ಕೆಲಸ ಆರಂಭ ಆಗಿದೆ. ಅಧಿಕ ಸಂಖ್ಯೆಯಲ್ಲಿ ಲಸಿಕೆ ತಯಾರಿಸಲು ನಿರ್ಧರಿಸಲಾಗಿದೆ ಅಂತ ಬೈಡೆನ್ ಹೇಳಿದ್ದಾರೆ. ಮಾಡರ್ನಾ ಲಸಿಕೆ 94.1% ಪರಿಣಾಮಕಾರಿ ಅಂತ ಎಫ್ಡಿಎ ಸರ್ಟಿಫಿಕೇಟ್ ಕೊಟ್ಟಿದೆ. ಈ ಲಸಿಕೆಯು ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ಎಫ್ಡಿಎ ಹೇಳಿದೆ. ಮಾಡರ್ನಾ ಲಸಿಕೆ ತುರ್ತು ಬಳಕೆಗೆ ಮುಂದಿನ ವಾರವೇ ಹೊರಬರುವ ಸಾಧ್ಯತೆ ಇದ್ದು, ಮುಂದಿನ ವಾರದಿಂದ ಅಮೆರಿಕದಲ್ಲಿ 60 ಲಕ್ಷ ಡೋಸ್ ಲಸಿಕೆ ವಿತರಣೆ ಮಾಡಲು ಅಮೆರಿಕದ ಆಹಾರ ಮತ್ತು ಔಷಧ ನಿಯಂತ್ರಣ ಘಟಕ ಸೂಚಿಸಿದೆ. ಈಗಾಗಲೇ ಅಮೆರಿಕದಲ್ಲಿ ಫೈಜರ್ ಲಸಿಕೆಯ ವಿತರಣೆ ಅಮೆರಿಕದಲ್ಲಿ ಆರಂಭ ಆಗಿದೆ. ಭಾರತದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಇಳಿಕೆಯಾದರೂ ವೈರಸ್ನಿಂದ ಆತಂಕ ಮಾತ್ರ ಇನ್ನೂ ಹೆಚ್ಚುತ್ತಾನೆ ಇದೆ. ದೇಶದಲ್ಲಿ 24 ಗಂಟೆಯಲ್ಲಿ 26,382 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು, ಸೋಂಕಿತರ ಸಂಖ್ಯೆ 99,32,548ಕ್ಕೆ ಏರಿಕೆಯಾಗಿದೆ. ಭಾರತದಲ್ಲಿ 24 ಗಂಟೆಯಲ್ಲಿ ಕೊರೋನಾಗೆ 387 ಜನರು ಬಲಿಯಾಗಿದ್ದು, ಕೊರೋನಾದಿಂದ ದೇಶದಲ್ಲಿ ಈವರೆಗೆ 1,44,096 ಜನರು ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕಿನಿಂದ 94,56,449 ಜನರು ಗುಣಮುಖರಾಗಿದ್ದು, ಪ್ರಸ್ತುತ ಭಾರತದಲ್ಲಿ 3,32,200 ಕೊರೋನಾ ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ
ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಬಂದ್ ಆಗಿದ್ದಂತಹ ಪಶುಪತಿನಾಥ ದೇಗುಲ ಇಂದಿನಿಂದ ಮತ್ತೆ ಆರಂಭಗೊಂಡಿದೆ. ದೇಗುಲದಲ್ಲಿ ಕೊರೋನಾ ಸೋಂಕು ಹರಡದಂತೆ ಎಲ್ಲಾ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸ್ಯಾನಿಟೈಸ್ ಮಾಡಿ ಥರ್ಮಲ್ ಟೆಸ್ಟ್ ಮೂಲಕವೇ ಭಕ್ತಾದಿಗಳನ್ನ ದೇಗುಲದ ಒಳ ಬಿಡಲಾಯಿತು. ಹಲವು ದಿನಗಳ ನಂತರ ದೇಗುಲ ತೆರೆದಿದ್ದರಿಂದ ಪಶುಪತಿನಾಥನ ದರ್ಶನ ಪಡೆಯಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ರು. ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.